ಸೊ ಗೈಸ್ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಈ ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೆ ಈ ವರ್ಕ್ಟೇಷನ್ ಪಾಪಪ್ ಬಾಕ್ಸ್ ಯಾವ ಥರ ಫಿಟ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅದು ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವತ್ತು. ಹೇಗಿದೆ ಅಂತ ನೋಡೋಣ ಬನ್ನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ವೈಟ್ ಕಲರ್ ಕೇಬಲ್ ಕಾಣಿಸ್ತಾ ಇರೋದು ಅದು UPS ಮತ್ತು ಈ ಕಡೆದು ರಾ ಪವರು. ಈ ಥರ ಲೂಪಿಂಗ್ ಮಾಡಿದ್ದೀವಲ್ರಿ, ಆಲ್ರೆಡಿ ಲೂಪಿಂಗ್ ಮಾಡಿದ್ದೀವಿ. ಸೊ ಫೈನಲಿ ಈ ಥರ ಬರುತ್ತೆ. ಸೊ ನಮ್ಮ ವರ್ಕ್ನ ನಾವು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು 2 ಪಾಪಪ್ ಬಾಕ್ಸ್ ತೊಗೊಂಡು ಇಟ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಹಿಂದೆ ವಿಡಿಯೋದಲ್ಲಿ ನೋಡಿರ್ತೀರ ಅನಿಸುತ್ತೆ. ಸೊ ಇದೇ ಥರನೇ ಇಲ್ಲಿ ಫಿಕ್ಸ್ ಮಾಡೋಣ ಬನ್ನಿ. ಇದು ವೈಟ್ ಕಲರ್ ಕೇಬಲ್ ಬಂದುಬಿಟ್ಟು UPSಗೆ ಹಾಕ್ತೀವಿ. ಆ ಕಡೆ ಇಲ್ಲಿನೂ ಸೇಮ್ 2 ವರ್ಕ್ಟೇಷನ್ 2 ಟೇಬಲ್ನ ನಾವು ಇವತ್ತು ರೆಡಿ ಮಾಡ್ತಾಯಿದ್ದೀವಿ. ಸೊ ಈ ವೈಟ್ ಕಲರ್ ಕೇಬಲ್ UPS ಮತ್ತು ಈ ಬ್ಲ್ಯಾಕ್ ಕಲರ್ ಕೇಬಲ್ ಇದೆಯಲ್ವ, ಅದು ರಾ ಪವರ್ ಕೇಬಲು. ಸೊ UPS ಕೇಬಲ್ಲು 2.5 ಸ್ಕ್ವೇರ್ mm, ಸ್ವಲ್ಪ ಗೇಜ್ ಜಾಸ್ತಿನೇ ಇದೆ. ನಾವೀಗ ಸ್ಲೀವ್ ಹೊಡಿತಾ ಇದ್ದೀವಿ, ಇನ್ನೇನು ಪಾಪಪ್ ಬಾಕ್ಸ್ ಫಿಟ್ ಮಾಡೋ ಟೈಮು. ಸೊ ಹಾಗಾಗಿ ಮೇಲ್ಗಡೆ ಸ್ಕಿನ್ ಔಟ್ ಮಾಡ್ತಾಯಿದ್ದೀವಿ. ಸೊ ನಂತರ ಇಲ್ಲಿ ಸ್ಕಿನ್ ಔಟ್ ಮಾಡಿದ್ದೆ, ಆ ಕಡೆದು ರಾ ಪವರ್ ಸ್ಕಿನ್ ಮಾಡಿದ್ದೀನಿ ಆಲ್ರೆಡಿ. ನೆಕ್ಸ್ಟ್ UPS ಕೇಬಲ್ ನಾವು ಸ್ಕಿನ್ ಔಟ್ ಮಾಡ್ತಾಯಿದ್ದೀವಿ. ಸೊ ಅಷ್ಟು ಸುಲಭವಾಗಿ ಬೇಗ ಬರೋಲ್ಲ. ಸೊ ಟ್ರೈ ಮಾಡ್ತಾಯಿದ್ದೀವಿ ಆದಷ್ಟು ಬೇಗ ಮಾಡೋಕ್ಕೆ. ಸೊ ನೋಡೋಣ ಬನ್ನಿ. ಆಯಿತು, ಇವಾಗ ಸ್ಲೀವ್ ಹೊಡೆದಿದ್ದಾಯಿತು. ನೆಕ್ಸ್ಟ್ ಇವಾಗ ಮುಂದೆ ನೋಡೋಣ. ಇಲ್ಲಿ UPS ಕೇಬಲ್ ಸ್ಕಿನ್ ಔಟ್ ಮಾಡಿದ್ದೀವಿ. ಇದು ರಾ ಪವರ್ ಕೇಬಲ್ಲು, ಇದನ್ನು ಸ್ಕಿನ್ ಔಟ್ ಆಗಿದೆ. ಈಗ ಇಲ್ಲಿ ಕಾಣಿಸ್ತಾ ಇದೆಯಲ್ವ, ಇದು ರಾ ಪವರ್. ಇದು ಈಗ ನಾನು ಕೇಬಲ್ ಏನು ಇಟ್ಕೊಂಡಿದ್ದೀನಲ್ವ, ಅದಷ್ಟು ರಾ ಪವರು. ಸೊ ನಾವು ಈಗ ಫಸ್ಟಿಗೆ ಈಗ ಅರ್ಥಿಂಗ್ನ ಕನೆಕ್ಟ್ ಮಾಡೋಣ. ಲೈವಲ್ಲಿದ್ದಾಗ ಫಸ್ಟ್ ನ್ಯೂಟ್ರಲ್ಲು ಅಥವಾ ಅರ್ಥಿಂಗು ಕನೆಕ್ಟ್ ಮಾಡ್ಕೋಬೇಕು. ನಂತರ ಲಾಸ್ಟಿಗೆ ಪೇಸ್ನ ಕನೆಕ್ಟ್ ಮಾಡ್ಕೋಬೇಕು. ಈ ಆಫ್ಲೈನ್ ಇದ್ದಾಗಾದರೆ ನೀವು ಯಾವ ಥರ ಆದರೂ ಕೊಡಿ, ಯಾಕಂದರೆ ಆಫ್ಲೈನಲ್ಲಿರುತ್ತಲ್ವ, ಏನು ತೊಂದರೆ ಆಗೋಲ್ಲ. ಸೊ ಲೈವಲ್ಲಿ ಕೊಡಬೇಕಾದ್ರೆ ಆ ಥರ ಕೊಡಿ ಅಂತ ಹೇಳ್ತಾಯಿದ್ದೀನಿ ನಾನು. ನೋಡಿ, ಈ ಥರ ಸ್ಲೀವ್ ಹೊಡೆದ್ಬಿಟ್ಟು ಅರ್ಥಿಂಗ್ಗೆ ಕೊಡ್ತಾಯಿದ್ದೀನಿ. ನಂತರ ಇನ್ನೂ 2 ಇದೆ, ನ್ಯೂಟ್ರಲ್ಲು ಮತ್ತು ರೆಡ್ಡು ಫೇಸು. ಸೊ ಈ ಥರ ಟೈಟಾಗಿಯೇ ಟ್ವಿಸ್ಟ್ ಹೊಡೆದ್ಮೇಲೆ ಈ ಥರ ಕಟಿಂಗ್ ಪ್ಲೇಯರ್ ತೊಗೊಂಬಿಟ್ಟು ನೀಟಾಗಿ ಈ ಕೇಬಲ್ ಏನಿದೆ ಅಲ್ವ, ಆ ತಂತಿ ಇಲ್ಲಿ ಎದ್ದು ಬರಬಾರ್ದು ಅಂತೇಳಿ ನಾನು ಈ ಥರ ಕಟಿಂಗ್ ಪ್ಲೇಯರ್ಲೇ ಟ್ವಿಸ್ಟ್ ಹೊಡೆದ್ಬಿಟ್ಟು ನೀಟಾಗಿ ಟೇಪ್ ಹೊಡಿತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಈ ಥರ ಟ್ವಿಸ್ಟ್ ಹೊಡೆದ್ಬಿಟ್ಟು ಹಾಕಿದ್ರೆ ಜಾಸ್ತಿ ದಪ್ಪ ಅನ್ಸೋನು ಅಲ್ಲ ಕೇಬಲ್ಲು. ಈಗ ಇದು ನ್ಯೂಟ್ರಲ್ಲು, ಬ್ಲೂ ಕಲರ್ ಇರೋದು ನ್ಯೂಟ್ರಲ್ಲು. ಸೊ ನನ್ನ ಹತ್ರ ಕೇಬಲ್ಲು ಬ್ಲ್ಯಾಕ್ ಕಲರ್ ಇಲ್ಲ, ಹಾಗಾಗಿ ನಾನು ಬ್ಲೂ ಕಲರ್ಗೆ ನ್ಯೂಟ್ರಲ್ ಕೊಟ್ಟಿದ್ದೀನಿ. ಸೊ ಯಾಕಂದರೆ ನೆಕ್ಸ್ಟ್ ಟೈಮ್ ನಾವೇ ಮಾಡೋಂಗಿದ್ರೆ ಕೆಲಸ ನಮ್ಗೆ ಯಾವ್ದು ಕೊಟ್ಟಿರ್ತೀವಿ ಅಂತ ಗೊತ್ತಿರುತ್ತೆ. ಸೊ ಬೇರೆಯವರು ನಾವು ಮಾಡಿರೋ ವರ್ಕ್ ನೋಡಿದ್ರೆ ಅವರಿಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಇದೆಲ್ಲ ಓಪನ್ ಟೈಪ್ ವರ್ಕೆ, ಬಿಚ್ಚಿದ ತಕ್ಷಣ ಯಾವ ಥರ ಕನೆಕ್ಟ್ ಮಾಡಿದ್ರೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ನಾವು ಕಾಣಿಸುತ್ತಲ್ಲ ಅಂತೇಳಿ ಈ ಥರ ಮಾಡಿದ್ದೀವಿ. ಅದೇ ಒಳಗಿಂದ ವೈರಿಂಗ್ ಮಾಡಿರ್ತಾರಲ್ವ, PVC ಪೈಪ್ ಒಳಗಡೆ ಕೇಬಲ್ ಎಳೆದ್ಬಿಟ್ಟು, ಸೊ ಯಾವುದೇ ಕಾರಣಕ್ಕೂ ಈ ಥರ ಮಾಡೋಕ್ಕೆ ಹೋಗ್ಬಾರ್ದು. ಮಾಡಿದರೆ ಅಲ್ಲಿ ಉಲ್ಟಾ ನ್ಯೂಟ್ರಲಲ್ಲಿ ಸಪ್ಲೈ ನ್ಯೂಟ್ರಲ್ ಯಾವುದು ಫೇಸ್ ಯಾವುದು ಅಂತ ಗೊತ್ತಾಗಲ್ಲ. ಸೊ ಹಾಗಾಗಿ ಇದು ಯೆಲ್ಲೋ ಕಲರ್ನ ನಾನು ಫೇಸಿಗೆ ಕೊಟ್ಟಿದ್ದೀನಿ, ರಾ ಪವರ್ ಫೇಸ್ಗೆ. ನಾನು ಸ್ಲೀವ್ ಹೊಡಿತಾ ಇದ್ದೀನಿ. ಸ್ಲೀವ್ ಹೊಡೆದ್ಬಿಟ್ಟು ಈ ಥರ ಲೂಪಿಂಗ್ ಮಾಡಿಬಿಡೋದು ಅಷ್ಟೇ.
ನೋಡಿ ಆಲ್ಮೋಸ್ಟ್ ನಾನು ಎಲ್ಲದಕ್ಕೂ ಕಟಿಂಗ್ ಪ್ಲೇಯರ್ ತೊಗೊಂಡ್ಬಿಟ್ಟು ಟ್ವಿಸ್ಟಾಗಿ ಹೊಡಿತಾಯಿದ್ದೀನಿ, ನೀಟಾಗಿ ಟ್ವಿಸ್ಟ್ ಹೊಡಿತಾಯಿದ್ದೀನಿ. ಸೊ ಈ ಕೇಬಲ್ಲು ಲೂಪಿಂಗ್ ಮಾಡಿರೋದು ಜಗ್ಗದಾಗಲಿ, ಆಮೇಲೆ ಬಾಕ್ಸ್ ಫಿಕ್ಸ್ ಮಾಡೋ ಟೈಮಲ್ಲಿ ಎಳೆಯೋದು ಆ ಥರ ಮಾಡಿದ್ರು ಕೂಡ ಏನಾಗಿರಬಾರ್ದು, ಆ ಥರ ಮಾಡಿದ್ದೀನಿ ನಾನು. ಟೇಪ್ ಹಾಕಿದ ಸೊ ಲೂಪಿಂಗ್ ಮಾಡಿದ್ಮೇಲೆ ಫೈನಲಿ ಈ ಥರ ಬರುತ್ತೆ. ನಂತರ ಇಲ್ಲಿ UPS ಕೇಬಲ್ ಇದೆ. ಈ UPS ಕೇಬಲ್ನ ಸೇಮ್ ಇದೇ ಥರನೇ ಫೇಸಿಗೆ ಫೇಸು, ನ್ಯೂಟ್ರಲ್ಗೆ ನ್ಯೂಟ್ರಲ್ಲು, ಅರ್ಥಿಂಗಿಗೆ ಅರ್ಥಿಂಗ್ನ ಕನೆಕ್ಟ್ ಮಾಡಬೇಕು. ಸ್ವಲ್ಪ ಕೇಬಲ್ಲು ರೊಟೇಟ್ ಆಗಿದೆ ಅಲ್ವಾ, ಅದಕ್ಕೆ ಈ ಥರ ಉಲ್ಟಾ ತಿರುಗಿದೆ. ಸೊ ನಾನಿಲ್ಲಿ ಅರ್ಥಿಂಗ್ನ ಸ್ಲೀವ್ ಹೊಡಿತಾ ಇದ್ದೀನಿ. ಯಾಕೆ ಪೂರ್ತಿ ಮುಂದ್ಗಡೆ ಹೊಡಿತಾ ಇದ್ದೀನಿ ಅಂತಂದರೆ, ಎಲ್ಲನೂ ಒಂದೇ ಥರ ಸ್ಲೀವ್ ಹೊಡೆದ್ರೆ ಅದೇನಾಗುತ್ತೆ, ಪೂರ್ತಿ ಟೇಪ್ ಹಾಕಿದಾಗೆ ಫುಲ್ಲು ದಪ್ಪ ಆಗಿಬಿಡುತ್ತೆ. ಸೊ ಈಗ ಟೇಪ್ ಹೊಡಿದಾದ್ಮೇಲೆ ನೆಕ್ಸ್ಟ್ ಬಾಕ್ಸ್ನ ಫಿಟ್ ಮಾಡಿಬಿಡೋಣ. ನೋಡಿ ಸೇಮ್ ಪ್ರೊಸೆಸ್ಸೇ, ಎಲ್ಲನೂ ನೀಟಾಗಿ ಟ್ವಿಸ್ಟ್ ಹೊಡಿತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ UPS ಮಾತ್ರ ಮೇನ್, ಯಾಕಂದರೆ UPS ಪವರ್ ಯಾವಾಗಲೂ ಡಿಸ್ಟರ್ಬ್ ಆಗಬಾರ್ದು ಅಂತೇಳಿ ಮಾಡ್ತಾರಲ್ವ. ಸೊ ಹಾಗಾಗಿ ಆದಷ್ಟು ನೀಟಾಗಿ ಜಾಯಿಂಟು ಟ್ವಿಸ್ಟು ಎಲ್ಲ ಹೊಡಿಬೇಕು. ಇದಾದಮೇಲೆ ಆದಷ್ಟು ಸ್ಕಿನ್ ಔಟ್ ಮಾಡಿದ್ಮೇಲೆ ನೀಟಾಗಿ ಚೆಕ್ ಮಾಡಬೇಕು ಒಂದು ಸರಿ, ಎಲ್ಲಾದರೂ ಕೇಬಲ್ ಸ್ಲೀವ್ ಆಗಿದೆ ಅಂಥೇಳಿ. ಸೊ ಮೆಟಲ್ಲು ಎಲ್ಲಾದರೂ ಅರ್ಥಿಂಗ್ ಟಚ್ ಆಗಿ ಟ್ರಿಪ್ ಆಯಿತು ಅಂತಂದರೆ ವರ್ಕ್ ಮಾಡೋ ಟೈಮಲ್ಲಿ ಪೂರ್ತಿ ಡಿಸ್ಟರ್ಬೇ ಆಗುತ್ತೆ. ಸೊ ಒಂದು ಡಿಸ್ಟರ್ಬ್ ಆದರೆ ಪರವಾಗಿಲ್ಲ, ಯಾಕಂದರೆ ಇಲ್ಲಿ ಲೂಪ್ ಮಾಡಿರ್ತೀವಲ್ವ. ಸೊ ಇಡೀ ಟೇಬಲ್ಗೆ ಒಂದು ಸರ್ಕ್ಯೂಟ್ ಎಷ್ಟು ಕೊಟ್ಟಿರ್ತೀವಲ್ಲ ಅಷ್ಟೂ ಸರ್ಕ್ಯೂಟ್ಗೆ ಇದಾಗುತ್ತೆ, ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು UPS ಕೇಬಲ್ನ ನಾವು ನೀಟಾಗಿ ಮಾಡ್ತಾಯಿದ್ದೀವಿ. ಸೊ ಇನ್ನೇನು ಬಾಕ್ಸ್ ಫಿಟ್ ಮಾಡೋ ಟೈಮ್ ಬಂತು, ಬನ್ನಿ ಅದು ಹೇಗೆ ಬಾಕ್ಸ್ ಫಿಟ್ ಮಾಡೋದು ಅಂತ ನೋಡೋಣ. ಅಂತೂ ಇಂತೂ ಲೂಪಿಂಗ್ ವರ್ಕ್ ಮುಗಿತಾ ಬಂತು. ನಾನು ಫಾಸ್ಟಾಗೆ ಮಾಡ್ತಾಯಿದ್ದೆ, ಬಟ್ ಇದು UPS ಪವರು. ಸೊ ನಾವು ಮಾಡೋಂಥ ಕೆಲಸ ಮುಂದೆ ಏನಾದರೂ ತೊಂದರೆ ಆಗಬಾರ್ದು ಅಂತೇಳಿ ಆದಷ್ಟು ನಿಧಾನನೇ ಮಾಡ್ತಾಯಿದ್ದೀವಿ. ಸೊ ನೀವು ಅದೇ ಥರನೇ ಯಾವುದಾದ್ರೂ ಕ್ರಿಟಿಕಲ್ ಇತ್ತಂದರೆ ಆದಷ್ಟು ನಿಧಾನನೇ ಮಾಡಿ. ಮತ್ತು ಇನ್ನೊಂದು ಏನಪ್ಪ ಹೇಳೋದಂತಂದರೆ, ಈಗ ಹೊಸ್ದಾಗಿ ಕೇಬಲ್ ಕನೆಕ್ಷನ್ ಆಗಲಿ ಈ ಥರ ಕನೆಕ್ಟ್ ಮಾಡೋ ಟೆಕ್ನಿಷಿಯನ್ಸ್ ಏನಿರ್ತಾರಲ್ವ, ಕಟ್ರ್ ತಗೊಂಡು ಸ್ಲೀವ್ ಹೊಡಿಬೇಕಾದ್ರೆ ಕಟ್ರ್ ಜಾರು ಹೋಗ್ಬಿಟ್ಟು ಮುಂದೆವರೆಗೂ ಹೋಗಿರುತ್ತೆ, ಸ್ಲೀವ್ ಆಗಿಬಿಟ್ಟಿರುತ್ತೆ. ಸೊ ಅಂಥದ್ರಲ್ಲಿ ಕೇಬಲ್ ತಂತಿ ಎಲ್ಲ ಕಾಣಿಸ್ತಾ ಇರ್ತವೆ. ಸೊ ಅದೇನು ನಮಗೆ ಕಾಣಿಸಲ್ಲ, ಬಟ್ ಸ್ವಲ್ಪ ಸ್ಕಿನ್ ಔಟ್ ಆಗಿರುತ್ತೆ. ಸೊ ಅಂಥದನ್ನು ನಾನು ಸ್ವಲ್ಪ ಮುಂದ್ಗಡೆ ಎಲ್ಲ ಅಬ್ಸರ್ವ್ ಮಾಡಿಬಿಟ್ಟು ಟೇಪ್ ಹೊಡೆದು ಒಳಗಡೆ ಪ್ಯಾಕ್ ಮಾಡಬೇಕು. ಇಲ್ಲ ಅಂತಂದರೆ ವರ್ಕ್ ಸ್ಟೇಷನ್ ಬಾಡಿ ಟಚ್ ಆಗಿಬಿಟ್ಟು ನಮಗೆ ಎಲೆಕ್ಟ್ರಿಕ್ ಶಾಕ್ ಹೊಡೆಯೋ ಚಾನ್ಸು ಭಾಳ ಇರ್ತೈತೆ. ಸೊ ಹಂಗಾಗಿ ಒಂದು ಸರಿ ನಾವೇ ವರ್ಕ್ ಮಾಡಲಿ, ಒಂದು ಸರಿ ನೀಟಾಗಿ ಲಾಸ್ಟಿಗೆ ಯಾವ್ದು ಕನೆಕ್ಟ್ ಆಗಿದೆ ಅಂತ ಎಲ್ಲನೂ ನೀಟಾಗಿ ಚೆಕ್ ಮಾಡ್ತೇವೆ. ಸೊ ಯಾವುದೇ ಕಾರಣಕ್ಕೂ ಸಪ್ಲೈ ಕೊಟ್ಟ ಮೇಲೆ ಏನು ಇಶ್ಯೂ ಆಗಬಾರ್ದು ಅಂತೇಳಿ ಒಂದು ಸರಿ ಕೇಬಲ್ನು ಟ್ರೇಸ್ ಮಾಡ್ತೀವಿ. ಸೊ ಫೈನಲಿ ಮುಗೀತು. ನೆಕ್ಸ್ಟ್ ಬಾಕ್ಸ್ ಈ ಥರ ಫಿಕ್ಸ್ ಮಾಡೋಣ. ನೋಡಿ ಇದು ದೊಡ್ಡ ಬಾಕ್ಸ್ ಇದೆ, ಒಳಗಡೆ ಹೆಂಗೆ ಹೋಗುತ್ತೆ ಅಂತ ಕನ್ಫ್ಯೂಸಾ? ಸೊ ಸಿಂಪಲ್ ನೋಡಿ, ಈ ಥರ ಮುಂದ್ಗಡೆ ಡೌನ್ ಮಾಡಿಬಿಟ್ಟು ಈ ಥರ ಎಳ್ಕೋಬೇಕಷ್ಟೆ, ವೆರಿ ಸಿಂಪಲ್ ಇದೆ. ಸೊ ನಾವು ಇವತ್ತು ಮಾಡಿರೋದು ಇದು ಮೆಟಲ್ದು ಪಾಪಪ್ ಬಾಕ್ಸು. ಇದ್ರ ಮೇಲ್ಗಡೆ ಒಂದು ಇದು ಬರುತ್ತೆ ಶೀಟ್, ಈ ಪ್ಲೇಟ್ ಮೇಲೆ ಸ್ಕ್ರೂ ಇರುತ್ತೆ 4. ಪಾಪಪ್ ಬಾಕ್ಸ್ ಮೇಲ್ಗಡೆ ಎತ್ತಿ 4 ಸ್ಕ್ರೂ ಹಾಕಿದರೆ ಮುಗೀತು. ಇಷ್ಟೇ ಇದು ಫಿಕ್ಸ್ ಮಾಡೋದು. ಸೊ ಇದು ಅಷ್ಟೊಂದೇನು ಕಷ್ಟ ಅಲ್ಲ. ಈ ಥರ ಪಾಪಪ್ ಬಾಕ್ಸ್ ಒಳಗಡೆ ಹಾಕಿದ ಮೇಲೆ
ನೀವು ನೋಡ್ತಾ ಇರ್ಬೋದು ಇಲ್ಲಿ ಈ ಥರ ಶೀಟ್ನ ನಾವು ಫಿಕ್ಸ್ ಮಾಡಿದ್ವಿ. ನಂತರ ಈ ಥರ ಬರುತ್ತೆ ಲಾಸ್ಟಿಗೆ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಪ್ರೆಸ್ ಮಾಡಿ. ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ಹ್ಯಾಪಿ ದೀಪಾವಳಿ.